ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಗರೆಯುತ್ತಾರೆ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದೇನು ಫಲ? ಸುಂಕ ವಸೂಲಿ ಮಾಡುವವರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತಿನ ಚಿಂತನೆ ಬರೀ ಒಂದೇ ಒಂದು ಯೇಸು ಸ್ವಾಮಿಯ ಕಟ್ಟಳೆಯಲ್ಲಿ ಅಡಗಿದೆ. ಏನಂತ ಹೇಳಿದ್ರೆ, ನಿನ್ನ ಶತ್ರುವನ್ನು ಪ್ರೀತಿಸು. ಆಗುತ್ತಾ? ಶತ್ರುವನ್ನು ಪ್ರೀತಿಸಿ. ಬೇಕಾದರೆ ಹೇಳಿ ಸ್ವಾಮಿ, 2 ಬಾರಿಸ್ಬೇಕಂದ್ರೆ ಬಾರಿಸ್ತೀವಿ ಅಲ್ವಾ? ಮದುವೆಯಾಗಿ ಒಂದು ಕುಟುಂಬವನ್ನು ಜೀವಿಸುವ ಪತಿ ಪತ್ನಿ ಜಗಳ ಮಾಡಿಕೊಂಡ್ರೇ ಅವರನ್ನು ಸಮಾಧಾನ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಕಠಿಣವಾದ ಕೆಲಸ. ಎಷ್ಟು ಗೋಟ, ವಾದ ವಿವಾದಗಳು ಇವೆಲ್ಲವನ್ನ ದಾಟಿ ಸಮಾಧಾನ ಅನ್ನೋದು ಒಂದು ದೊಡ್ಡ ವಿಷಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಈ ಒಂದು ಆಜ್ಞೆಯನ್ನು ಮಾತ್ರ ಒಂದಷ್ಟು ಮಟ್ಟಿಗೆ ನಾವು ಧ್ಯಾನಿಸಲು ಪ್ರಯತ್ನ ಮಾಡೋಣ. ಅದೇನಂತ ಹೇಳಿದ್ರೆ, ಯಾರು ನಿನ್ನ ಶತ್ರು? ಯಾರನ್ನ ನೀವು ಶತ್ರು ಅಂತ ಕರಿಬಹುದು? ಮೊದಲನೇದಾಗಿ ನಿಮ್ಮನ್ನು ದ್ವೇಷಿಸುವವರು. ಯಾತಕ್ಕಾಗಿ ಮನುಷ್ಯ ಇನ್ನೊಂದು ಮನುಷ್ಯನನ್ನು ದ್ವೇಷಿಸ್ತಾನೆ? ಅವನದ್ದೇ ಆದಂತಹ ಕಾರಣಗಳಿರ್ತವೆ. ನಾವು ಏನಾದರೂ ಮಾಡಿರ್ತೀವಿ ಅಥವಾ ಏನಾದರೂ ಹೇಳಿರ್ತೀವಿ. ಆ ಕಾರಣಗಳಿಂದ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನನ್ನು ದ್ವೇಷಿಸುವುದು. ಏನೋ ಒಂದು ವಿಷಯ ಮಾಡಕ್ಕೆ ಹೋದೆ, ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಹೋಯಿತು, ಆದ ಕಾರಣ ಏನಾಗುತ್ತೆ, ಅಲ್ಲಿ ಒಂದು ರೀತಿಯ ಸಂಬಂಧ ಮುರಿದೋಗುತ್ತೆ. ಅಲ್ಲಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಒಬ್ಬರನ್ನಿನ್ನೊಬ್ಬರು ದ್ವೇಷಿಸಲು ಪ್ರಾರಂಭಿಸ್ತಾರೆ. ಸಿಂಪಲ್ ಆಗಿ ಜೋಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ಏನೋ ಒಂದು ದಿನ ಕಾಫಿ ಮಾಡಿದ್ರಿ, ನಿಮ್ಮ ನೆಂಟರಿಗೆ ಕಾಫಿಯಲ್ಲಿ ಸಕ್ಕರೆ ಹಾಕೋದಕ್ಕೆ ಬದಲಾಗಿ ಉಪ್ಪು ಹಾಕಿ ಕೊಟ್ಬಿಟ್ರಿ. ಆ ವ್ಯಕ್ತಿ ಏನು ಹೇಳ್ತಾರೆ, ನಾನು ಮನೆಗೆ ಬಂದಿದ್ದೀನಿ, ಒಂದು ಲೋಟ ಕಾಫಿ ಕೊಡೋಕ್ಕೆ ಸಕ್ಕರೆ ಬದಲಾಗಿ ಉಪ್ಪನ್ನು ಹಾಕಿ ಕೊಟ್ಟಿದ್ದಾರೆ, ನನ್ನ ಮೇಲೆ ಇವರಿಗೆ ಎಷ್ಟು ಕೋಪ ಇರಬಹುದು. ಏನು ಮಾಡ್ತೀನಿ, ಸಾಯುವ ತನಕ ಮನೆಗೆ ನಾನು ಹೋಗೋದಿಲ್ಲ, ಬೇಡ, ನನಗೆ ಅವ್ರ ಸಂಬಂಧನೇ ಬೇಡ. ಇದು ಜೋಕಾಗಿ ಹೇಳುವಂತಹ ವಿಷಯ. ಆದರೆ ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಮನದಲ್ಲಿ ಇಟ್ಟುಕೊಂಡು ಮುಂದೆ ಇವರ ಸಂಬಂಧ ನನಗೆ ಬೇಡ ಎಂದು ಹೇಳುವ ಅನೇಕ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಇದನ್ನು ನಾವು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಎರಡನೇದಾಗಿ ನಾವು ಹಾಡುವ ಮಾತುಗಳು.
ನಾವು ಮಾತನಾಡುವ ಮಾತುಗಳು ಕೆಲವೊಮ್ಮೆ ಅವರಿಗೆ ಬೇಸರವಾಗುತ್ತೆ ಅಥವಾ ತನ್ನ ಇಚ್ಛೆಗೆ ತನ್ನ ಆಸೆಗೆ ವಿರುದ್ಧವಾಗಿ ಹೋಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಅದೇನಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಜಗಳ ಮಾಡಿಕೊಂಡು ನನ್ನ ಜೊತೆ ಬಂದಿದ್ರು ನನ್ನ ಆಫೀಸ್ಗೆ. ನಾನು ಹೇಳಿದೆ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಿಕೊಂಡು ನೀವು ನಿಮ್ಮ ಜೀವನವನ್ನು ಮುಂದುವರಿಸಿ ಅಂತ ಹೇಳಿದ್ದೆ. ಹುಡುಗಿಗೆ ಇಷ್ಟ ಇಲ್ಲ ಅವನ ಜೊತೆ ಸಂಸಾರ ಮಾಡೋದಕ್ಕೆ, ಹುಡುಗನಿಗೆ ಹುಡುಗಿನ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಇವರ ಇಬ್ಬರ ಮಧ್ಯೆ ವಿಷಯವನ್ನ ಒಂದು ಸಮಾಧಾನಕ್ಕೆ ತರೋಣ ಅಂತ ಹೇಳುವಾಗ ಅದರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಜಗಳ. ಹುಡುಗಿ ಕಡೆ ಅವರ ಕುಟುಂಬ ಒಂದು ವಾದ, ಹುಡುಗನ ಕಡೆ ಅವರ ಕುಟುಂಬ ಮತ್ತೊಂದು ವಾದ. ಹೀಗಿರುವಾಗ ಅಲ್ಲಿ ಹುಡುಗಿ ಏನು ಹೇಳ್ತಾಳೆ, ಸ್ವಾಮಿ ನನ್ನ ಮನೆಗೆ ನಾನು ಹೋಗೋದಿಲ್ಲ, ಕಳಿಸ್ಬೇಡಿ, ಹೋಗೋದಿಲ್ಲ. ಒಂದು ವೇಳೆ ನೀವು ಕಡ್ಡಾಯವಾಗಿ ನನ್ನನ್ನು ಕಳಿಸಿದ್ರೆ ಹೆಸರು ಬರ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ತೀನಿ. ಕಷ್ಟ ಅಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವೊಮ್ಮೆ ಕೆಲವೊಂದು ವಿಷಯಗಳು ಏನೋ ಒಂದು ಮಾತಾಡಿರ್ತೀವಿ, ಆ ವಿಷಯಗಳು ವಿರುದ್ಧವಾಗಿ ಹೋಗ್ತವೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಕಾರಣವಿಲ್ಲದೆ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸ್ತೀವಿ, ಕಾರಣವಿಲ್ಲದೆ. ಏಕೆಂತ ಹೇಳಿದ್ರೆ ನಮ್ಮ ಸ್ನೇಹಿತ ಅಥವಾ ನಮ್ಮ ನೆಂಟರು ಯಾರಾದರೂ ಒಬ್ರು ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರು ಕಂಡ್ರೆ ನಮ್ಗಾಗೋದಿಲ್ಲ ಅಲ್ವಾ? ಏನೋ ಒಳ್ಳೆ ವಿಷಯಗಳಾಗುತ್ತೆ ನನ್ನ ಸಹೋದರನಿಗೆ ಅಥವಾ ನನ್ನ ಪಕ್ಕದ ಮನೆಯವರಿಗೆ, ನಾವೇನು ಹೇಳ್ತೀವಿ ಸಾಧಾರಣವಾಗಿ ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಊರಲ್ಲಿರೋ ಯಾರಿಗೂ ಆಗದೆ ಇರೋದು ಇವನಿಗೆ ಆಗ್ಬಿಟ್ಟಾಯ್ತಾ ಅಂತ ಹೇಳ್ತೀವಿ. ಅಥವಾ ಏನಾದರೂ ಪ್ರಮೋಷನ್ ಸಿಕ್ತು ಅಂತ ಇಟ್ಕೊಳ್ಳಿ, ನಾವೇನು ಹೇಳ್ತೀವಿ, ಸುಮ್ಮನೆ ಬಂತ, ದುಡ್ಡೇನಾದರೂ ಕೊಟ್ಟಿರ್ತಾನೆ ಅಂತ ಹೇಳ್ತೀವಿ. ಪಾಪ ಅವನು ದುಡ್ದವನೇ, ಅವನು ಕಷ್ಟಪಟ್ಟಿದ್ದಾನೆ, ಅವನಿಗೆ ಟ್ಯಾಲೆಂಟ್ ಇದೆ, ಆದ ಕಾರಣ ಅವನ ಟ್ಯಾಲೆಂಟನ್ನು ಪರಿಗಣಿಸಿ ಅವನಿಗೆ ಈ ಪ್ರಮೋಷನ್ ಇದ್ದಾರೆ ಎನ್ನುವ ಮಾತುಗಳು ನಮ್ಮ ಬಾಯಿಂದ ಬರೋದಿಲ್ಲ. ಸಾಧಾರಣವಾಗಿ ಏನು ಹೇಳ್ತೀವಿ, ದುಡ್ಡೇನಾದರೂ ಕೊಟ್ಟಿರಬೇಕು ಅದಕ್ಕೆ. ವಾಸ್ತವ ಹೀಗೆ ನಾವು ಮನುಷ್ಯರನ್ನ ದ್ವೇಷಿಸುವ ಕಾರಣಗಳು ಹಲವಾರು ಇರ್ತವೆ. ಕೆಲವೊಮ್ಮೆ ನಮಗೆ ಸಂಬಂಧನೇ ಇಲ್ಲದಿರೋ ಕಾರಣಗಳು ಕೂಡ ಅದು ಮುಖ್ಯವಾಗಿ ಕಾಣುತ್ತೆ. ಏನಂತ ಹೇಳಿದ್ರೆ, ನಾವು ನಮ್ಮ ಸಮಾಜದಲ್ಲಿ ಕೆಲವೊಂದು ಪಂಗಡಗಳಾಗಿ ನಾವು ಭಾಗ ಆಗಿದ್ದೀವಿ. ನಮ್ಮ ದೇಶದಲ್ಲಿ ಅದು ಈ ಭಿನ್ನ ಭೇದ ಭಾವಗಳು ಯಾವ ಕಾರಣದಿಂದ, ಬಣ್ಣದಿಂದ ಇರಬಹುದು, ಭಾಷೆಯಿಂದ ಇರಬಹುದು, ಜಾತಿಯಿಂದ ಇರಬಹುದು, ಅನೇಕ ಕಾರಣಗಳಿವೆ. ಈ ಕಾರಣಗಳಿಂದ ಆ ವ್ಯಕ್ತಿ ನನ್ನ ವಿರುದ್ಧ ಏನೂ ಮಾಡಲಿಲ್ಲ, ನಾನು ಆ ವ್ಯಕ್ತಿಯ ವಿರುದ್ಧ ಏನೂ ಮಾಡಲಿಲ್ಲ. ನಾನು ಈ ಪಂಗಡಕ್ಕೆ ಸೇರಿರುವ ಕಾರಣ ಆ ಪಂಗಡದಲ್ಲಿ ಇರುವವರನ್ನು ನಾನು ಪ್ರೀತಿಸೋದಲ್ಲ, ದ್ವೇಷಿಸ್ತೀನಿ. ಇಂತಹ ಕಾರಣಗಳು ಕೂಡ ಇವೆ. ಹೀಗೆ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷ ಮಾಡುವಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ. ದ್ವೇಷ ಮಾಡುವಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಈಗ ದೇವರು ಏನು ಹೇಳ್ತಾರೆ, ಯೇಸು ಸ್ವಾಮಿ, ಅಂತಹ ವ್ಯಕ್ತಿಗಳನ್ನು ಪ್ರೀತಿಸಿ. ಅಂತಹ ವ್ಯಕ್ತಿಗಳನ್ನು ಪ್ರೀತಿಸಿ. ಯಾಕೆ ಪ್ರೀತಿಸಬೇಕು? ಯಾಕೆ ಪ್ರೀತಿಸಬೇಕು? ಯಾಕೆ ಅಂತ ಹೇಳಿದ್ರೆ, ದೇವರು ಕರುಣಾಮಯಿ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತೀವಿ. ಏನು ಪ್ರಾರ್ಥನೆ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಮಾಡ್ತೀವಾ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಎಲ್ಲಿದೆ ಸ್ವರ್ಗ? ಹೌದು, ಮೇಲೆ ನಮ್ಮ ತಾತ ಒಂದು ಗೂಡಾರ ಹಾಕಿದ್ದಾರೆ. ಎಲ್ಲಿದೆ ಸ್ವರ್ಗ? ಸ್ವರ್ಗ ಅಂದರೆ ಏನು? ಹ್ಯಾಪಿನೆಸ್. ಸ್ವರ್ಗ ಅಂದರೆ ಏನು? ನಿಮ್ಮ ಆಲೋಚನೆಯಲ್ಲಿ ಸ್ವರ್ಗ ಅಂದರೆ ಏನು? ಏನಿರಬೇಕು? ಪೀಸ್ ಆಫ್ ಮೈಂಡ್. ವೆರಿ ಗುಡ್. ಮತ್ತೆ ಯಾರೋ ಅಲ್ಲಿಂದ ಏನೋ ಹೇಳ್ತಾರೆ, ಕೇಳ್ತಾ ಇಲ್ಲ. ನೆಮ್ಮದಿ ಇರಬೇಕು, ತುಂಬಾ ಮುಖ್ಯ ಅಲ್ವಾ? ಸ್ವಾಮಿಯರ ಹತ್ರ ಕಂಪ್ಲೇಂಟ್ ಮಾಡೋದೇ, ನೆಮ್ಮದಿನೇ ಇಲ್ಲ ಸ್ವಾಮಿ ಅಂತ.
ಬೇರೆ ದೇವ್ರ ಜೊತೆ ವಾಸ ಮಾಡಬೇಕು. ವೆರಿ ಗುಡ್. ಆಮೇಲೆ ಈ ಕಡೆ ಇರೋರಿಗೆ ಸ್ವರ್ಗ ಅಂದ್ರೆ ಸ್ವರ್ಗ ಏನಿರ್ಬೇಕು ಸ್ವರ್ಗದಲ್ಲಿ? ಭಯ. ವೆರಿ ಗುಡ್. ಭಯ ಇರೋದಿಲ್ಲ. ಬೇರೆ ಏನಿರಬೇಕು? ಐ ಡಿಂಟ್ ಗೆಟ್ ಯು. ಇಟ್ಸ್ ಎ ಸ್ಟೇಟ್. ಅವ್ರು ಥಿಯಾಲಜಿಕಲ್ ಆನ್ಸರ್ ಕೊಡ್ತಾ ಇದ್ದಾರೆ. ಅದು ಬರ್ತೀನಿ. ಸ್ವರ್ಗ ಅಂದರೆ ಪ್ರೀತಿ ಇರಬೇಕು, ಕ್ಷಮೆ ಇರಬೇಕು, ಅಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು, ಎಲ್ಲರೂ ಎಲ್ಲರನ್ನ ಪ್ರೀತಿಸಬೇಕು, ಒಂದು ಸಮಾಧಾನ ಇರಬೇಕು, ಸಹೋದರತ್ವ ಇರಬೇಕು. ಇವೆಲ್ಲವೂ ಸಾಧ್ಯನೇ. ಇವೆಲ್ಲವೂ ನಿಮ್ಮ ಕುಟುಂಬಗಳಲ್ಲಿ ಸಾಧ್ಯನಾ? Is it possible to have peace of mind in your family? Yes. Then you foretaste the heaven here on earth. ಅಂತಹ ದೇವರನ್ನು, ಅಂತಹ ದೊಡ್ಡ ವಿಷಯಗಳನ್ನು ಕೊಡುವ ದೇವರನ್ನು ನನ್ನ ತಂದೆ ಎಂಬುದಾಗಿ ನಾವು ಹೇಳ್ತೀವಿ. ಮತ್ತೆ ಐ ಕಮ್ ಟು ಯೋರ್ ಪಾಯಿಂಟ್. ಯು ಸೆಡ್ ಇಟ್ಸ್ ಅ ಸ್ಟೇಟ್, ಇಟ್ಸ್ ನಾಟ್ ಅ ಪ್ಲೇಸ್. ಸ್ವರ್ಗ ಅನ್ನೋದು ಒಂದು ಸ್ಥಳ ಅಲ್ಲ. ನಾವು ಚಿಕ್ಕ ವಯಸ್ಸಿಂದ ನಾವು ಕಲ್ತ್ಕೊಂಡಿರೋದು ಹಾಗೆ. ಎಲ್ಲಿದೆ ಸ್ವರ್ಗ? ಮೇಲೆ ಇದೆ, ಆಕಾಶಕ್ಕಿಂತ ಮೇಲೆ ಅಲ್ವಾ? ನರಕ ಎಲ್ಲೈತೆ? ಭೂಮಿಗಿಂತ ಕೆಳಗೆ ಅಲ್ವಾ? ಆಗ ಶುದ್ಧೀಕರಣ ಸ್ಥಳ ಎಲ್ಲಿದೆ? ಇಲ್ಲೆಲ್ಲದು ಸೆಂಟ್ರಲ್ ನೇತಾಡ್ತಾ ಇರಬೇಕು. ಹಾಗೇನಾ? ಇದು ಸ್ಥಳ ಅಲ್ಲ, ಅದು ಒಂದು ಸ್ಥಾನ. ಓಕೆ, ಇಟ್ಸ್ ಅ ಸ್ಟೇಟ್, ನಾಟ್ ಅ ಪ್ಲೇಸ್. ಅದು ಥಿಯಾಲಜಿಕಲ್ ಆರ್ಗ್ಯುಮೆಂಟ್, ಅದಕ್ಕೆ ನಾನು ಹೋಗೋದಿಲ್ಲ. ಇಲ್ಲ, ನಾನು ಹೇಳುವಂತಹ ವಿಷಯ ಏನಂತ ಹೇಳಿದ್ರೆ, ದೇವರನ್ನ ನನ್ನ ದೇವರೇ, ಸ್ವರ್ಗದಲ್ಲಿರುವ ನನ್ನ ತಂದೆ ಎಂಬುದಾಗಿ. ಇದರಲ್ಲಿ ಎರಡು ವಿಷಯ ಇದೆ. ಒಂದು ಸ್ವರ್ಗ. ಈ ಸ್ವರ್ಗವನ್ನ ಹುಡುಕೊಂಡು ನಾನು ಎಲ್ಲೋ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಈ ಸ್ವರ್ಗವನ್ನ ನನ್ನ ಕುಟುಂಬದಲ್ಲಿ ಅನುಭವಿಸಬಹುದು. ಶಾಂತಿ, ಸಮಾಧಾನ, ಕ್ಷಮೆ, ಆನಂದ ಎಲ್ಲವೂ ಕೂಡ ಲಭ್ಯವಾಗುವಂತಹ ಒಂದು ಅತಿ ಉನ್ನತ ಪರಿಶುದ್ಧವಾದ ಒಂದು ಸ್ಥಳ ಅಂತ ಹೇಳಿದ್ರೆ ನಮ್ಮ ಸ್ವಂತ ಮನೆಗಳು. ಅಲ್ಲಿ ನಾವು ಈ ಒಂದು ಸ್ವರ್ಗವನ್ನ ಕಾಣಬೇಕು. ಆ ಸ್ವರ್ಗದಲ್ಲಿರುವ ತಂದೆ ನನ್ನ ತಂದೆ ಆಗಬೇಕು. ಸ್ವರ್ಗದಲ್ಲಿರುವ ತಂದೆ ನನ್ನ ತಂದೆ ಅಂತ ಹೇಳಿದ್ರೆ ನಿಮ್ಮ ತಂದೆಯೂ ಕೂಡ ಅಲ್ವಾ? ನಾವೆಲ್ಲ ಒಟ್ಟಿಗೆ ಆ ಪ್ರಾರ್ಥನೆ ಮಾಡ್ತೀವಿ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ. ನಿಮ್ಮ ತಂದೆ ನನ್ನ ತಂದೆ ಒಂದೇ ತಂದೆ ಅಂತ ಹೇಳಿದ್ರೆ ನೀವು ನಾನು ಯಾರು ಹೇಳಿ? ಯಾರು? ಸಹೋದರರು. ಆ ಸಹೋದರತ್ವ ಅನುಭವ ನಿಮ್ಮಲ್ಲಿ ಬರಬೇಕು. ಆದ ಕಾರಣ ನಿಮ್ಮಲ್ಲಿ ಶತ್ರುಗಳಿರಬಾರದು, ನೀವು ಪ್ರೀತಿಸಬೇಕು. ಸುಂದರವಾದ ವಿಷಯ ಅಲ್ವಾ? ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಅದರ ಅರ್ಥನೇ ಆಗೋದಿಲ್ಲ. ನನ್ನ ಸ್ವಂತ ಅಣ್ಣನನ್ನ, ತಮ್ಮನನ್ನ, ತಂಗಿಯನ್ನ, ಅಕ್ಕ ಇವರನ್ನ ನಾನು ದ್ವೇಷಿಸಕ್ಕಾಗುತ್ತಾ? ದ್ವೇಷಿಸಬಹುದಾ? ದ್ವೇಷಿಸಿದ್ರೆ ಅದು ಒಂದು ಕುಟುಂಬ ಆಗುತ್ತಾ? ಅದು ಒಳ್ಳೆಯ ಸಂಬಂಧ ಆಗುತ್ತಾ? ಪ್ರೀತಿ ಸಹೋದರಿಯರೇ, ಆದರೂ ಕೂಡ ನಾವು ಮಾಡ್ತೀವಿ. ಆದರೆ ನಾವು ಯಾಕೆ ದ್ವೇಷಿಸಬಾರ್ದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ದೇವರ ಮಕ್ಕಳಾಗಿದ್ದಾರೆ. ಅವರೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಂಡು ಸ್ವರ್ಗವನ್ನ ಈ ಭೂಲೋಕದಲ್ಲಿ ಕಾಣುವ ಸೌಭಾಗ್ಯವನ್ನು ನಾವು ಪಡೆಯಬೇಕು ಎನ್ನುವುದು ದೇವರ ಚಿತ್ತ, ದೇವರ ಕರುಣೆ. ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ಎರಡನೇದಾಗಿ, ಯೇಸು ಸ್ವಾಮಿ ಜನಿಸಿ ತನ್ನ ಪ್ರಾಣವನ್ನು ಪ್ರತಿಯೊಬ್ಬರಿಗೋಸ್ಕರವೂ ಸಮರ್ಪಿಸಿದ್ರು. ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ ಯೇಸು ಸ್ವಾಮಿ ನನಗೋಸ್ಕರ ಸಾಯಲಿಲ್ಲ ಸ್ವಾಮಿ ಅಂತ? ಯಾರಾದರೂ ಹೇಳಲಿಕ್ಕಾಗತ್ತಾ? ಯಾರು ಹೇಳಕ್ಕಾಗೋದಿಲ್ಲ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಪ್ರತಿಯೊಂದು ಮನುಷ್ಯನಿಗೋಸ್ಕರ, ಆತನ ಪಾಪದ ವಿಮೋಚನೆಗೋಸ್ಕರ ಸಮರ್ಪಿಸಿದ್ರು.
ಅಂದರೆ ಪ್ರತಿಯೊಂದು ಮನುಷ್ಯ ಅವನು ಎಂಥವನೇ ಆಗಿರಲಿ, ಸಣ್ಣ ವ್ಯಕ್ತಿ ಆಗಿರಲಿ, ದಪ್ಪ ವ್ಯಕ್ತಿ ಆಗಿರಲಿ, ಕಪ್ಪಾಗಿರಲಿ, ಬೆಳ್ಳಗಿರಲಿ, ಓದಿರಲಿ, ಓದದೇ ಇರಲಿ, ಹಣ ಇರಲಿ, ಹಣ ಇಲ್ಲದೇ ಇರಲಿ, ಅಥವಾ ಅಧಿಕಾರದಲ್ಲಿ ಇರಲಿ ಅಥವಾ ಯಾವುದೂ ಇಲ್ಲದೇ ಇರಲಿ, ಶ್ರೀಮಂತ ಆಗಲಿ, ಬಡವ ಆಗಲಿ, ಭಿಕ್ಷುಕ ಆಗಲಿ, ಯಾರೇ ಆದರೂ ಕೂಡ ಯೇಸು ಸ್ವಾಮಿ ಪ್ರತಿಯೊಂದು ಮನುಷ್ಯನಿಗಾಗಿ ಜನಿಸಿದರು, ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಆದ ಕಾರಣ ಪ್ರತಿಯೊಬ್ಬರೂ ಕೂಡ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು. ಆದ ಕಾರಣ ನೀವು ಪರರನ್ನು ಪ್ರೀತಿಸಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮಗೆ ಶತ್ರುಗಳು ಇರಬಾರದು. ಏಕೆಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅವರ ರಕ್ತದಿಂದ ತೊಳೆಯಲ್ಪಟ್ಟವರು. ಇದನ್ನು ಆಳವಾಗಿ ಗ್ರಹಿಸಿಕೊಳ್ಳಬೇಕು. ಮೂರನೇದಾಗಿ, ಯೇಸು ಸ್ವಾಮಿ ಎಂತಹ ಪಾಪಿ ಅವರ ಬಳಿಗೆ ಹೋದರೂ ಕೂಡ ಕ್ಷಮಿಸ್ತಾರೆ. ಯಾರನ್ನಾದ್ರೂ ಕ್ಷಮಿಸದೇ ಇರ್ತಾರಾ? ಯಾರನ್ನಾದ್ರೂ ಕ್ಷಮಿಸೋದಿಲ್ಲ ಅಂತ ಯೇಸು ಸ್ವಾಮಿ ಯಾರಿಗಾದ್ರೂ ಹೇಳ್ತಾರಾ? ಖಂಡಿತವಾಗಿ ಇಲ್ಲ. ಧರ್ಮಸಭೆಯಲ್ಲಿ ಅತಿ ಉನ್ನತವಾದ ಸಂಸ್ಕಾರ ಇದೆ, ಪಾಪ ನಿವೇದನೆ. ನಿಮ್ಮಲ್ಲಿರುವ ಪಾಪಗಳನ್ನು ದೇವರ ಬಳಿಗೆ ಹೇಳಿಕೊಳ್ಳಿ, ಆಗ ನಿಮ್ಮ ಪಾಪಗಳನ್ನು ಕ್ಷಮಿಸಲಾಗುತ್ತದೆ. ಎಷ್ಟು ಸುಂದರವಾದ ಒಂದು ಸಂಸ್ಕಾರ! ದೇವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾರಂತ ಹೇಳಿದ್ರೆ ನಾವು ಕೂಡ ಇತರರ ಪಾಪಗಳನ್ನು ಕ್ಷಮಿಸಬೇಕು. ಆದ ಕಾರಣ ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. 3 ಕಾರಣಗಳು ಕೊಟ್ಟೆ. ಈಗ 3 ವಿಧದಲ್ಲಿ ನಾವು ಈ ಶತ್ರುವನ್ನು ಪ್ರೀತಿಸಬಹುದು. ಈಗ ನಾವು ಸಾಧಾರಣವಾಗಿ ಹೇಳ್ತೀವಿ, ನಾನು ಶತ್ರುನ ಪ್ರೀತಿಸಿ ಅಂತ ಯೇಸು ಸ್ವಾಮಿ ಅವರೇ, ನಮ್ಮ ಮನೆ ಪಕ್ಕದಲ್ಲಿ ಓಕೆ, ಅವ್ರಿಗೂ ನಮ್ಗೆ ಆಗೋದಿಲ್ಲ. ಇವತ್ತು ಬಲಿಪೂಜೆ ಆಗಿದ ತಕ್ಷಣ ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಕ್ಕೆ ಹೋದರೆ ಅವ್ರು ನಮ್ಮನ್ನು ಬಾಗಿಲು ಒಳಗೂ ಸೇರಿಸಲ್ಲ, ನಾಯಿ ಬಿಟ್ಟು ಓಡಿಸ್ತಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಹೇಗೆ ಸ್ವಾಮಿ ನಾನು ಪ್ರೀತಿಸೋದು? ಪ್ರಶ್ನೆ ಅಲ್ವಾ? ಪ್ರಶ್ನೆ ಅಲ್ವಾ? ಹೌದಾ ಇಲ್ವಾ? ಹೌದಾ ಇಲ್ವಾ? ನಿಮಗೆ ಸ್ಪಷ್ಟವಾಗಿ ಒಂದು ಒಳ್ಳೆ ಪಿಕ್ಚರ್ ಕೊಡ್ತೀನಿ ನೋಡಿ. ಈಗ ಮದುವೆ ಆಗಿರ್ತದೆ. ಮದುವೆ ಆಗೋದಕ್ಕೆ ಮುಂಚೆ ಗಂಡು ಹೆಣ್ಣು ನೋಡಬೇಕು, ಹೆಣ್ಣ ಗಂಡು ನೋಡಬೇಕು, ಈ ಕುಟುಂಬದವ್ರು ಅಲ್ಲಿಗೆ ಹೋಗ್ಬೇಕು, ಆ ಕುಟುಂಬದವ್ರು ಇಲ್ಲಿ ಬರಬೇಕು ಅಲ್ವಾ? ಆಗ ಹೋದಾಗ ಏನು, ಹೋಗಿದ ತಕ್ಷಣ ನಮ್ಮನ್ನು ಹಂಗೇ ಬರಮಾಡ್ತಾರೆ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಜ್ಯೂಸ್ ಕುಡಿತೀರಾ ಎಲ್ಲ ಕೇಳ್ತಾರೆ. ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ಅದೇ ವ್ಯಕ್ತಿಗಳು ಮದುವೆಯಾಗಿ ಒಂದು ಜಗಳ ಆದಮೇಲೆ ನೀವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದರೆ ಬಾಗಿಲು ತೆಗಿಯಲ್ಲ, ಒಂದು ಲೋಟ ನೀರೂ ಕೊಡಲ್ಲ. ಕಹಿಯಾದ ಅನುಭವ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಸಂದರ್ಭದಲ್ಲಿ ನಾನು ಹೇಗೆ ನನ್ನ ಶತ್ರುವನ್ನು ಪ್ರೀತಿಸೋದು? ಯೇಸು ಸ್ವಾಮಿ ಹೇಳ್ಬಿಟ್ಟವ್ರೆ, ಸ್ವಾಮಿ ಶತ್ರುವನ್ನು ಪ್ರೀತಿಸಿ ಅಂತ. ಅವನ ಕಡೆಗೂ ಸೇರಿಸಲ್ಲ, ಅವನ ಮನೆಗೂ ಸೇರಿಸಲ್ಲ. ನಾನು ಏನು ಮಾಡಲಿ? 3 ಕಾರಣ, 3 ವಿಧಾನ ಇದೆ ಪ್ರೀತಿಯ ಸಹೋದರ ಸಹೋದರಿ. ಮೊದಲನೇದಾಗಿ, ನೀವು ಪರರನ್ನು ಕ್ಷಮಿಸಲು ಪ್ರಯತ್ನ ಮಾಡಿ. When you forgive others, you heal the wound within you. ನಿನ್ನಲ್ಲಿರುವ ಗಾಯಗಳನ್ನು ಗುಣಪಡಿಸಿಕೊಳ್ಳುವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಬಾರಿಗೂ ಕೂಡ ಒಂದು ಸಂಬಂಧವನ್ನು ಮುರಿಯುವಾಗ ಅದು ನಿನ್ನ ಹೃದಯದಲ್ಲಿ, ಆತ್ಮದಲ್ಲಿ ಒಂದು ಗಾಯವನ್ನು ಏರ್ಪಡಿಸುತ್ತೆ ಎನ್ನುವುದನ್ನು ನೀನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. Every broken relationship will give you a wound in your soul which shall not so easily be healed. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಪರಿಗಣಿಸೋದಿಲ್ಲ. ಕೆಲವೊಮ್ಮೆ ಹೇಳ್ತಾರೆ, ನಾನು ಅವನ ಜೊತೆ ಮಾಡಲ್ಲ, ಜಗಳ ಮಾಡಿದ್ದೀನಿ, ಮಾತಾಡೋದಿಲ್ಲ, ಇವೆಲ್ಲ ಓಕೆ. ಬಟ್ ದೆನ್ ದರ್ ಇಸ್ ಅ ವೂಂಡ್ ವಿದಿನ್ ಯುವರ್ ಸೋಲ್. ಯಾವಾಗ ಆ ಗಾಯ ಆರುತ್ತೆ ಅಂತ ಹೇಳಿದ್ರೆ, ನೀನು ಯಾವಾಗ ಅವರನ್ನು ಕ್ಷಮಿಸಲು ಪ್ರಯತ್ನ ಮಾಡ್ತೀಯೋ ಆಗ ನಿನ್ನಲ್ಲಿ ಆ ಗಾಯ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಗಾಯ ಹಾಗೇ ಇರ್ತದೆ. Therefore, to heal yourself, you forgive the other. ನಿನ್ನ ಗಾಯಗಳನ್ನು ಗುಣಪಡಿಸಿಕೊಳ್ಳುವುದಕ್ಕೆ ನೀನು ಇತರರನ್ನು ಕ್ಷಮಿಸು, ಕ್ಷಮಿಸಿ ಅವರನ್ನು ಪ್ರೀತಿಸು. ಎರಡನೇದಾಗಿ, ಕ್ಷಮೆಯನ್ನ ಕೇಳುವಂಥದ್ದು. ಕ್ಷಮೆಯನ್ನ ಕೇಳುವಂಥದ್ದು. ಯಾರು ಕ್ಷಮೆ ಕೇಳ್ತಾರೆ? ಯಾರ ಮನಸ್ಸಲ್ಲಿ, ಯಾರ ಆತ್ಮದಲ್ಲಿ ತಾಳ್ಮೆ ಇರ್ತದೋ ಅಂಥವರು ಕ್ಷಮೆ ಕೇಳ್ತಾರೆ. ಅಂಥವರು ಶಾಂತಿಯನ್ನು ಪ್ರೀತಿಸ್ತಾರೆ, ಶಾಂತಿಯ ದೂತರುಗಳಾಗಿ ಉಳಿಯುತ್ತಾರೆ. The one who seeks pardon
will always be a peacemaker who is great in the sight of the Lord. ದೇವರ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿಗಳು ಅವರಾಗಿರುತ್ತಾರೆ, ಸಮಾಧಾನವನ್ನು ಬಯಸುವ ವ್ಯಕ್ತಿಗಳು ಅಂತ. ಅವರು ಯಾರು ಅಂತ ಹೇಳಿದ್ರೆ, ತನ್ನ ತಪ್ಪನ್ನ ಅರಿವಿಗೆ ತಂದುಕೊಂಡು ಅದರಲ್ಲಿ ಕ್ಷಮೆಯನ್ನು ಕೇಳುವಂಥವರು. The one who seeks pardon. ಮೂರನೇದಾಗಿ, the one who prays. ಕೆಲವೊಂದು ವ್ಯಕ್ತಿಗಳಲ್ಲಿ ನಾನು ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕಾಗೋದಿಲ್ಲ, ಪ್ರೀತಿಸೋಕ್ಕಾಗೋದಿಲ್ಲ, ಅವ್ರನ್ನ ಸ್ವೀಕರಿಸ್ತಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸಿ. When you pray, you become spiritually matured. You become close to God. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರನ್ನ ಕಾಣ್ತೀವಿ. ಇತರರಿಗೋಸ್ಕರ ಪ್ರಾರ್ಥಿಸುವಾಗ, ಪರಸೇವೆಯಲ್ಲಿ, ಪರಪ್ರೀತಿಯಲ್ಲಿ ನಮ್ಮನ್ನು ಅಳವಡಿಸಿಕೊಂಡಾಗ ದೇವರ ಕರುಣೆಯನ್ನ ಇನ್ನೂ ಹೆಚ್ಚಾಗಿ ನಾವು ಅನುಭವಿಸುತ್ತೇವೆ. ಆದ ಕಾರಣ ನೀವು ನಿಮ್ಮ ಶತ್ರುಗಳನ್ನು ಪ್ರೀತಿಸಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಮಟ್ಟಿಗೆ ಸಾಕು ಅನಿಸುತ್ತೆ. ಇವತ್ತು ನಾವು ಮಾಡಬೇಕಾದ ವಿಷಯ ಅಷ್ಟೇ, ಒಂದಷ್ಟು ಸಮಯ ತಗೊಂಡು ಮೌನವಾಗಿ ನಿನ್ನ ಜೀವನದಲ್ಲಿ ಯಾರನ್ನ ನೀನು ದ್ವೇಷಿಸ್ತೀಯ, ಯಾತಕ್ಕಾಗಿ ದ್ವೇಷಿಸ್ತೀಯ ಎನ್ನುವ ಆ ಒಂದು ವಿಷಯವನ್ನು ಮನಸ್ಸಿಗೆ ತಂದುಕೊಳ್ಳಿ. ಅವರನ್ನು ಕ್ಷಮಿಸೋದಕ್ಕೆ ಪ್ರಯತ್ನ ಮಾಡಿ. ಅದು ನಿಜವಾದ ತಪಸ್ಸು ಕಾಲ. ಸುಮ್ಮನೆ ನಾನು ಉಪವಾಸ ಇರ್ತೀನಿ ಸ್ವಾಮಿ, ಬೂದಿ ಬಳಸ್ಕೋತೀನಿ, ಪ್ರತಿದಿನ ಬಂದ್ಬಿಟ್ಟು ಬೂದಿ ಇಟ್ಕೋತೀನಿ, ಪ್ರತಿದಿನ ಜಪಸಾರ ಮಾಡ್ತೀನಿ, ಪ್ರತಿದಿನ ನಾನು ಉಪವಾಸ ಇರ್ತೀನಿ, ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನಸ್ಸಿಗೆ ತಂದ್ಕೊಳ್ಳಿ, ನಿನ್ನ ಮನಸ್ಸಲ್ಲಿ ಕಹಿಯಾಗಿ ಉಳಿದಿರುವ ವ್ಯಕ್ತಿ ಯಾರು, ಆ ವ್ಯಕ್ತಿನ ಕ್ಷಮಿಸೋಕ್ಕಾಗುತ್ತಾ ನಿಮ್ಮ ಕೈಯಾಗ? ಪ್ರಯತ್ನ ಮಾಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ. ಈ ದಿವ್ಯ ಬಲಿ ಪೂಜೆಯಲ್ಲಿ ಅವರನ್ನು ಕಾಣಿಕೆಯನ್ನಾಗಿ ಸಮರ್ಪಿಸಿ ಅವರೊಂದಿಗೆ ಸುಂದರವಾದ ಪ್ರೀತಿ ತುಂಬಿದ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಅವರೊಡನೆ ನೀವು ನಿಮ್ಮ ಸಮಾಜವನ್ನು ಕಟ್ಟಲು ಪ್ರಯತ್ನ ಮಾಡಿ. ಸ್ವರ್ಗ ಸಾಮ್ರಾಜ್ಯ ಅವರನ್ನು ಪ್ರೀತಿಸುವುದರ ಮುಖಾಂತರ, ಅವರಲ್ಲಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವುದರ ಮುಖಾಂತರ, ಅವರಿಗೋಸ್ಕರ ಪ್ರಾರ್ಥಿಸುವ ಮುಖಾಂತರ ಸ್ವರ್ಗ ಸಾಮ್ರಾಜ್ಯವನ್ನು ಅನುಭವಿಸಲು ನೀವು ನಿಮ್ಮನ್ನೇ ತಯಾರಿಸಿಕೊಳ್ಳಬೇಕು. ಅದು ಲೆಂಟ್ ಆಗಿರ್ತದೆ, ತಪಸ್ಸು ಕಾಲವಾಗಿರ್ತದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕಷ್ಟ ಇದೆ, ಶತ್ರುನ ಪ್ರೀತಿಸೋದು ಕಷ್ಟ ಇದೆ. ಆದರೂ ಕೂಡ ದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಶಿಲುಬೆ ಮರದ ಮೇಲೆ ಇರಬೇಕಾದ್ರೆ ಅವರು ಹೇಳಿದರು, ತಂದೆ ದೇವರೇ, ಇವರನ್ನು ಕ್ಷಮಿಸು, ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿ. ಒಂದು ವೇಳೆ ನಮ್ಮನ್ನು ದ್ವೇಷಿಸುವವರು ಅವ್ರು ಮಾಡೋದು ಏನಂತ ಅವ್ರಿಗೆ ಅರಿವಿಲ್ಲದೆ ಅವ್ರು ಮಾಡ್ತಿರ್ಬೋದು. ಆದರೂ ಕೂಡ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡುವಾಗ, ಯು ಹೀಲ್ ದ ವೂಂಡ್ ಇನ್ ದ ರಿಲೇಶನ್ಶಿಪ್ ದಟ್ ಕಾಸ್ಟ್ ಅ ಡ್ಯಾಮೇಜ್. ನಿಮ್ಮ ಸಂಬಂಧದಲ್ಲಿ ಗಾಯವಾಗಿ ಉಳಿದಿರುವ ಸಂಬಂಧಕ್ಕೆ ನೀವು ಏನು ಮಾಡ್ತೀವಿ? ಔಷಧಿ ಹಾಕ್ತೀರಿ, ಅದು ಗುಣ ಆಗುತ್ತೆ. ಅಲ್ಲಿ ಸ್ವರ್ಗವನ್ನು ಕಾಣುವ ಸೌಭಾಗ್ಯವನ್ನು ದೇವರು ನಿಮಗೆ ದಯಪಾಲಿಸುತ್ತಾರೆ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಶತ್ರುಗಳನ್ನು ಪ್ರೀತಿಸೋಣ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಕಾಣುವ ಸೌಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಆಮೆನ್.